ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಇಲ್ಲ ಮಾಮ್, ಅವಳು ಎಲ್ಲೂ ಹೋಗಿರೋದಿಲ್ಲ, ಇಲ್ಲೇನಾದ್ರೂ ಹೋಗಿರ್ತಾಳೆ ಅನ್ಸುತ್ತೆ. ಆದ್ರೂ ಇಷ್ಟೊತ್ತಾದ್ರೂ ಅವಳು ಮನೆಗೆ ಬಂದಿಲ್ವಲ್ಲ, ಅವಳ ಧೈರ್ಯನ ಮೆಚ್ಚಲೇಬೇಕು. ನಿನಗಿಲ್ಲಿ ಅವಳ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡು ಅಂತ ಹೇಳ್ತಾ ಇಲ್ಲ, ಅವಳು ಎಲ್ಲಿದ್ದಾಳೆ ಅಂತ ಕೇಳ್ತಾ ಇರೋದು. ಒಂದ್ ನಿಮಿಷ ಮಾಮ್, ಅವಳಿಗೆ ಫೋನ್ ಮಾಡ್ತೀನಿ. ನೋಡಿದ್ಯಾ ಮಾಮ್, ನಾನು ಕಾಲ್ ಮಾಡ್ತಾ ಇದ್ರು ನನ್ನ ಕಾಲ್ನ ಅವಳು ರಿಸೀವ್ ಮಾಡ್ತಿಲ್ಲ. ಎಷ್ಟು ಅಹಂಕಾರ ಇದೆ ಅವಳಿಗೆ. ಇದೆಲ್ಲ ನೀನ್ ಕೊಟ್ಟಿರೋ ಸಲಿಗೆ ಸಮಂತ. ಅವಳನ್ನ ಕಂಟ್ರೋಲ್ ಹಿಡ್ಕೊಂತ ನಿನ್ಗೆ ಎಷ್ಟು ಹೇಳಿದ್ರು ನೀನ್ ನನ್ನ ಮಾತೆ ಕೇಳ್ತಾ ಇಲ್ಲ. ನಾನು ಅವಳನ್ನ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀಯಲ್ವಾ, ಅದಕ್ಕೆ ಅವಳು ಕೊಬ್ಬು ಜಾಸ್ತಿ ಆಗಿರೋದು. ಇಲ್ಲ ಮಾಮ್, ಇನ್ ಮುಂದೆ ಅವಳನ್ನ ನನ್ನ ಕಂಟ್ರೋಲಲ್ಲಿ ಇಟ್ಕೋತೀನಿ. ಅತ್ತೆ, ನಾನು ತಾರಕ್ಗೆ ಫೋನ್ ಮಾಡಿ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊತೀನಿ. ತಾರಕ್ ಫೋನ್ ತೆಗಿತಾ ಇಲ್ಲ ಅಂದ್ರೆ ಅವರಿಬ್ರು ಒಂದೇ ಕಡೆ ಇದ್ದಾರೆ ಅಂತ ಅರ್ಥ. ಅವರಿಬ್ರಲ್ಲಿ ಯಾರಾದ್ರೂ ಒಬ್ರು ಫೋನ್ ತೆಗೆದ್ರೆ ಎಲ್ಲಿ ಸಿಕ್ಕಾಕೊಳ್ತೀವಿ ಅಂತ ಅವಾಯ್ಡ್ ಮಾಡ್ತಿದ್ದಾರೆ. ಮಾಮ್, ಇನ್ನೊಂದ್ಸಲ ಡ್ಯಾಡ್ ಫೋನ್ಗೆ ಟ್ರೈ ಮಾಡ್ಬೇಕು. ಆಗ್ಲೇ ಅವ್ರ ಫೋನ್ ಸ್ವಿಚ್ ಆಫ್ ಅಂತ ಬಂತಲ್ಲ. ಈಗ ಆನ್ ಮಾಡ್ಕೊಂಡಿರ್ಬೋದಲ್ವಾ? ಇಷ್ಟೊತ್ತಾದ್ರೂ ಇನ್ನೂ ಸ್ವಿಚ್ ಆಫ್ ಆಗೇ ಇದೆ ಅಂದ್ರೆ ಡ್ಯಾಡ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ? ಹಾಗೇನಾದ್ರೂ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅವರೇ ಟ್ರ್ಯಾಕ್ ಮಾಡಿ ಎಲ್ಲಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದ್ಸಲ ಚಂದ್ರ ಫೋನ್ ಟ್ರೈ ಮಾಡ್ತೀನಿ. ಹಲೋ ಚಂದ್ರು, ಎಲ್ಲಿದ್ದೀರಾ? ಇಷ್ಟೊತ್ತಾದ್ರೂ ಯಾಕೆ ಮನೆಗೆ ಬಂದಿಲ್ಲ? ಆಗ್ಲೇ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಿ? ರಾಜೇಶ್ವರಿ, ನನಗೆ ಮಾತಾಡಕ್ ಬಿಡದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಏನಂತ ಹೇಳಿ? ಹೋಗ್ಲಿ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಮತ್ತೆ ನೀವಿಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದ್ಮೇಲೆ ಟೆನ್ಷನ್ ಆಗದೆ ಇರುತ್ತಾ? ಜೊತೆಗೆ ತಾರಕ್ಕು ಆ ಕೆಲಸದವ್ರು ಕೂಡ ಮನೇಲಿಲ್ಲ. ನೀವೆಲ್ಲ ಜೊತೆಗೆ ಇದ್ದೀರಾ ಅಲ್ವಾ? ಇಲ್ಲ ರಾಜೇಶ್ವರಿ, ನಾವು 3 ಜನ ಒಟ್ಟಿಗೆ ಇಲ್ಲ. ಒಟ್ಟಿಗೆ ಇಲ್ಲ ಅಂದ್ಮೇಲೆ ಅವರಿಬ್ರು ಎಲ್ಲಿ ಹೋಗಿದ್ದಾರೆ? ನಿಮಗ್ ಗೊತ್ತಿಲ್ದಿರೋ ಹಾಗೆ ಅವರು ಹೋಗೋದಕ್ಕೆ ಚಾನ್ಸೇ ಇಲ್ವಲ್ಲ. ನಿಜ ಹೇಳಿ ಚಂದ್ರು, ಅವರಿಬ್ರು ಎಲ್ಲಿ ಹೋಗಿದ್ದಾರೆ ಅಂತ. ನೀ ಹೇಳಿದ್ ನಿಜ. ಅವ್ರು ಎಲ್ಲಿ ಹೋಗಿದ್ದಾರೆ, ಈಗ ಎಲ್ಲಿದ್ದಾರೆ ಅನ್ನೋದು ನನಗೆ ಗೊತ್ತು. ಆದ್ರೆ ಇದನ್ನ ಈಗ ಹೇಳೋದಕ್ಕಾಗೋದಿಲ್ಲ. ನಾಳೆ ಬೆಳಿಗ್ಗೆ ಬರ್ತೀನಲ್ಲ, ಆಗ ಹೇಳ್ತೀನಿ. ಅಂದ್ರೆ ನೀವಿವತ್ತು ಮನೆಗೆ ಬರೋದಿಲ್ವಾ? ಇಲ್ಲ ರಾಜೇಶ್ವರಿ, ನನ್ಗ್ಯಾಕೋ ಒಬ್ಬನೇ ಇರ್ಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಬರ್ತೀನಿ. ಸರಿ ಚಂದ್ರು, ಈಗ ಎಲ್ಲಿದ್ದೀರಾ ಅಂತ ಆದ್ರೂ ಹೇಳಿ. ಅದೆಲ್ಲ ಬೇಡ ರಾಜೇಶ್ವರಿ, ಈಗ ನಾನೆಲ್ಲೋ ಇದ್ದೀನಿ. ಬೆಳಿಗ್ಗೆ ಬರ್ತೀನಲ್ಲ, ಆಗ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀನಿ. ಈಗ ನೀನೇನು ಯೋಚನೆ ಮಾಡದೆ ಆರಾಮಾಗಿರು, ನಾನು ಇಲ್ಲಿ ನೆಮ್ಮದಿಯಾಗಿರ್ತೀನಿ. ಗೆಳೆಯ, ನನಗೆ ಆಕ್ಸಿಡೆಂಟ್ ಆದಾಗ ವಿಜಿ ರಕ್ತ ಸಿಗದೆ ಒದ್ದಾಡ್ತಾ ಇದ್ದಾಗ ನೀನ್ ಬಂದು ರಕ್ತ ಕೊಟ್ಟು ನನ್ನ ಪ್ರಾಣ ಕಾಪಾಡ್ದೆ. ಇಲ್ಲ ಅಂದಿದ್ರೆ ಮಗ, ಥ್ಯಾಂಕ್ಸ್ ಕಣೋ.
ಏಯ್ ಏನೋ ಇದು ಫ್ರೆಂಡ್ಶಿಪ್ ಮಧ್ಯದಲ್ಲಿ ಥ್ಯಾಂಕ್ಸ್ ಎಲ್ಲ ಯಾಕಪ್ಪ? ಅಲ್ಲ ಒಂದ್ ಹೇಳು, ನನಗೇನಾದ್ರೂ ಆತರ ಆಗಿದ್ದಿದ್ರೆ ನೀನ್ ಬಂದ್ ರಕ್ತ ಕೊಡ್ತಾ ಇರ್ಲಿಲ್ವಾ? ನಿನಗ್ ನನ್ ಪ್ರಾಣನೇ ಕೊಡ್ತೀನಿ ಅಂದ್ಮೇಲೆ ರಕ್ತ ಕೊಡೋದಿಲ್ವೇನೋ? ಹಾ, ನೀನು ಸಾವು ಬದುಕಿನ ಮಧ್ಯೆ ಹೋರಾಡ್ ಬಂದೆ ಅಂದಾಗ ನನ್ ಪ್ರಾಣನೇ ಹೋದಂಗಾಯ್ತು ಗೊತ್ತಾ? ಹಾಗೇನಾದ್ರೂ ಹೋಗೋದಾದ್ರೆ ನನ್ ಪ್ರಾಣನೇ ಹೋಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡೆ ಕಣೋ.